ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಲಾವಿದ ಭೀಮರಾವ್ ಅಲಿಯಾಸ್ ಭೀಮವ್ವ, ಶಿವಲೀಲಾ ಚಿತ್ರತಂಡದಿಂದ. ಇವತ್ತು ನಾವು ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣಕ್ಕೆ ಬಂದಿದ್ದೀವಿ. ನಾನು ಪದ್ಮಶ್ರೀ ಮಂಜಮ್ಮ ಜೋಗ್ತಿಯವರು. ಇವತ್ತಿನ ದಿವಸ ನಮ್ಮ ಶಿವಲೀಲಾ ಚಿತ್ರತಂಡಕ್ಕೆ ಆಗ್ತಾ ಇರೋದು ಅನ್ಯಾಯ ನೋಡಿ, ಮತ್ತು ಥಿಯೇಟ್ರುಗಳು ಸಿಗ್ತಾ ಇಲ್ಲ ಅದನ್ನು ನೋಡಿ ನಮ್ಮ ಪ್ರೆಸ್ ಮೀಟ್ ಮಾಧ್ಯಮದವರು ಇವತ್ತು ಮುಂದೆ ಬಂದಿದ್ದಾರೆ. ಈ ಇಡೀ ತಂಡಕ್ಕೆ ನನ್ನ ಶಿವಲೀಲಾ ತಂಡದ ಪರವಾಗಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಸರ್. ಇವಾಗ ಶಿವಲೀಲಾ ಫಿಲ್ಮ್ ಬಿಡುಗಡೆ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಸರ್, ಶಿವಲೀಲಾ ಸಿನಿಮಾ ನಾವು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಇನ್ಸ್ಟಾದಲ್ಲೆಲ್ಲ ನೋಡಿದಾರ. ಆ್ಯಕ್ಚುಲಿ 1ನೇ ತಾರೀಕು ರಿಲೀಸ್ ಆಗಬೇಕಿತ್ತು ನಮ್ಮ ಸಿನಿಮಾ. ಸೊ ದೊಡ್ಡ ಸಿನಿಮಾ ಬಂದು ನಮ್ಮ ಸಿನಿಮಾ ಆಲ್ರೆಡಿ 2 ತಿಂಗಳ ಹಿಂದೆನೇ ನಾವು ಡಿಸೈಡ್ ಮಾಡಿದ್ವಿ 1ನೇ ತಾರೀಕು ಜನವರಿ ಬಿಡೋಣ ಅಂತೇಳಿ. ಸೊ 45 ಸಡನ್ಲಿ ಬಂದುಬಿಡ್ತು. ನಮ್ಮ ಡಿ ಬಾಸ್ ಅವರು ಡೆವಿಲ್ಲು ಸಡನ್ಲಿ ಬಂತು. ಶಿವಾನಂದ್ 45ನೂ ಸಡನ್ಲಿ ಪ್ಲ್ಯಾನ್ ಮಾಡಿಬಿಟ್ರು. ಸೊ ಹೀಗಾಗಿ ದೊಡ್ಡ ಸಿನಿಮಾ ಬಂದಿದ್ದಕ್ಕೋಸ್ಕರ ನಮ್ಮ ಶಿವಲೀಲಾ ಚಿತ್ರಕ್ಕೆ ಒಂದಿಷ್ಟು ಚಿತ್ರಮಂದಿರಗಳು ಸಿಗಲಿಲ್ಲ. ಅದೊಂದು ಕಾರಣ ಆಯಿತು ಸರ್. ಆಮೇಲೆ ದೊಡ್ಡ ಸ್ಟಾರ್ಗಳನ್ನು ನೋಡ್ತಾರೆ ಎಲ್ಲರೂ. ಚಿಕ್ಕ ಕಲಾವಿದರನ್ನು ಒಂದು ಸ್ವಲ್ಪ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸರ್. ಇನ್ನೊಂದು ಸರ್, ಬೆಳಗಾವಿಯಲ್ಲಿ ಮತ್ತು DCM ಸಭಾಪತಿಗಳು UT ಖಾದರ್ ಸರ್ ನಿಮ್ಮ ಈ ಶಿವಲೀಲಾ ಚಿತ್ರದ ಪ್ರೋಮೋವನ್ನು ನೋಡಿದ್ದಾರೆ ಸರ್. ಮತ್ತು ನೋಡಿದ್ರು ಕೂಡ ನಿಮಗೆ ಯಾಕೆ ಥಿಯೇಟರ್ ಇದುವರೆಗೂ ಸಿಕ್ಕಿಲ್ಲ ಅಂತ? ಸರ್, ಇದು ಏನು ಹೇಳಿದ್ರಲ್ಲ, ಇದು ಎಲ್ಲ ನಿಜನೇ. ಒಂದು ಪ್ರೀಮಿಯರ್ ಶೋ ಮಾಡಿದ್ರು. ಆ್ಯಕ್ಚುಲಿ ನಮಗೆ ಆ ಪಕ್ಷ ಈ ಪಕ್ಷ ಅಂತ ಯಾವುದೂ ಇಲ್ಲ. BJP, ಕಾಂಗ್ರೆಸ್ಸು, MLA, MLC, ನಮ್ಮ ಸಭಾಪತಿ UT ಖಾದರ್ ಸರು ಮತ್ತು DKC ಸರು ಮತ್ತು CM ಸರ್ ಕೂಡ ಬರ್ತೀನಿ ಅಂದರು. ಅವರು ಅಥವಾ ಒಂದು ಸಣ್ಣ ಕಾರಣಕ್ಕಾಗಿ ಬರಲಿಲ್ಲ. ಬಟ್ ಎಲ್ಲರೂ ಬಂದು ಒಂದು 350 ಜನ MLC, MLA ಎಲ್ಲರೂ ಬಂದು ನೋಡಿದ್ರು. ಅವತ್ತಿನ ದಿವಸ ಸಭಾಪತಿಯವರು ಅಧಿವೇಶನದಲ್ಲಿ 7-8 ಗಂಟೆವರೆಗೂ ನಡೆಯುತ್ತಾ ಇರುವ ಅಧಿವೇಶನವನ್ನು 5 ಗಂಟೆಗೆ ಸ್ಟಾಪ್ ಮಾಡಿ ಎಲ್ಲರೂ ಈ ಸಿನಿಮಾ ನೋಡೋಕೆ ಹೋಗ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಎಲ್ಲರಿಗೆ. UT ಖಾದರ್ ಸರಿಗೆ ನಮ್ಮ ತಂಡದಿಂದ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾಗೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಥಿಯೇಟರ್ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಜನಗಳ ಸಪೋರ್ಟು ಬೇಕು, ನಮ್ಮ ಮಾಧ್ಯಮವ್ರ ಸಪೋರ್ಟು ಬೇಕು. ಯಾಕಂದರೆ ನಮ್ಮ ಸಿನಿಮಾ ಎಲ್ಲಿ ಕಾಣ್ತಾ ಇಲ್ಲ. ಸೊ ನೀವು ಸಪೋರ್ಟ್ ಮಾಡಿದ್ರು ಸರ್. ಖಂಡಿತ ಬರೋ ದಿನಗಳಲ್ಲಿ ಕರ್ನಾಟಕ ರಾಜ್ಯಾಂತ ನಮ್ಮ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಈ ಶಿವಲೀಲಾ ಫಿಲ್ಮ್ ಬಗ್ಗೆ ನೀವು ಉತ್ತರ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಸರ್? ಸರ್, ನಾನು ಒಬ್ಬ ಉತ್ತರ ಕರ್ನಾಟಕದವನೇ. ನನ್ನ ಪ್ರಾಪರ್ ಬಂದು ಬಿಜಾಪುರ. ಉತ್ತರ ಕರ್ನಾಟಕ ಜನಕ್ಕೆ ಒಂದೇ ಶಾರ್ಟ್ಕಟ್ಟಲ್ಲಿ ಹೇಳ್ಬೇಕಂದ್ರೆ ನಾವು ಇಟ್ಕೊಂಡ್ರೆ ಮನಸ್ಸಲ್ಲಿ ಸರ್, ಇಲ್ಲಾಂದ್ರೆ ತಲೆಯಲ್ಲೂ ಇಟ್ಕೊಳ್ಳೋದು ಸರ್ ಉತ್ತರ ಕರ್ನಾಟಕ ಜನಗಳು. ಅಷ್ಟು ನಾವು ಒಂದು ಹೇಳ್ತೀವಲ್ಲ ಸರ್, ನಮ್ಮ ಕಡೆ ಕಡಕ್ ರೊಟ್ಟಿ ಇದೆಯಲ್ಲ, ಅದು ಮುರಿದ್ರೆ ಒಂದು 20 ತುಣುಕಾಗಿ ಸಿಡಿತೈತೆ. ಹಾಗೆ ನಮ್ಮ ಕಡೆಯವರು ಅಷ್ಟು ಪ್ರೀತಿ ಅನಿಸ್ತಾರೆ. ಸೊ ಆ ಕಡೆಯವರು ಅನಿಸ್ತಾರೆ, ಇಲ್ಲ ಅಂತ ಹೇಳಲ್ಲ ನಾನು. ದಕ್ಷಿಣ ಕನ್ನಡ ಆ ಕಡೆ ಎಲ್ಲರೂ ಅನಿಸ್ತಾರೆ. ಬಟ್ ಉತ್ತರ ಕರ್ನಾಟಕ ಒಂದು ಸ್ಪೆಷಲ್. ನೀವು ನೋಡಿರ್ತಾರೆ, ನಮ್ಮ ಡಿ ಬಾಸ್ ಅವರು, ನಮ್ಮ ಸುದೀಪ್ ಸರ್ ಅವರು ಮೊನ್ನೆ ಹುಬ್ಳಿಗೆ ಬಂದಿದ್ರು. ಎಲ್ಲರೂ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ. ಸೊ ಅದೊಂದು ಸ್ಪೆಷಾಲಿಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಐತಿ. ಅದು ನಮ್ಮ ಪುರಾತನ ಕಾಲದಿಂದನೂ ಅದು ಬಂದಿದೆ. ಸೊ ಯಾವತ್ತು ಸಣ್ಣ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ ಎಲ್ಲ ಸಿನಿಮಾಗೂ ಒಂದೇ ಥರ ಪ್ರೀತಿ ಕೊಡ್ತಾರೆ. ಅದರಲ್ಲಿ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಅದು ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್, ಈ ಫಿಲ್ಮಲ್ಲಿ ನೀವು ಯಾವ ಆ್ಯಕ್ಟಿಂಗನ್ನು ಮಾಡಿದ್ರಿ ಸರ್? ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಒಂದು ವಿಲನ್ ಪಾತ್ರ ಸೆಲೆಕ್ಟ್ ಆಗಿದ್ದೆ. ಹಲವಾರು ಸೀರಿಯಲ್ಲು ಹಲವಾರು ಸಿನಿಮಾಗಳು ಮಾಡ್ತಾ ಈ ಸಿನಿಮಾವನ್ನು 3 ವರ್ಷ ಸತತವಾಗಿ ಮಾಡಿದ್ದೀವಿ ಸರ್. ಒಂದು ವಿಲನ್ ಪಾತ್ರ ಭೀಮರಾವ್ ಆಗಿ ಮಾಡ್ತೀನಿ. ಸೆಂಟ್ರಲ್ಲಿ ಬಂದುಬಿಟ್ಟು ಭೀಮವ್ವ ಅಂತ ಕನ್ವರ್ಟ್ ಆಗ್ತೀನಿ ನಾನು. ಭೀಮರಾವ್ ಅಲಿಯಾಸ್ ಭೀಮವ್ವ ಅಂತೇಳಿ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಮಂಜಮ್ಮ ಜೋಗ್ತಿಯವ್ರ ಅಪೋಸಿಟ್ ನನ್ನ ಲೇಡೀಸ್ ಕ್ಯಾರೆಕ್ಟ್ರು. ಏನಂದರೆ ನನ್ನ ಕ್ಯಾರೆಕ್ಟ್ರು ಒಳ್ಳೆ ಸಮಾಜನ ಹಾಳು ಮಾಡತಕ್ಕಂಥದ್ದು. ಆ್ಯಕ್ಚುಲಿ ನಾವು ಇದರಲ್ಲಿ ನಾನು ಭೀಮರಾವ್ ಮತ್ತು ಚೇತನ್ ಅಂತ ಹೇಳಿದ್ದಾನೆ, ಇಬ್ಬರು ಗಂಡ್ಮಕ್ಳು. ಉಳ್ಕಿದವ್ರು ಎಲ್ಲರೂ ಒರಿಜಿನಲ್ ಮಂಗಳಮುಖಿಯರೇ ಆ್ಯಕ್ಟ್ ಮಾಡಿದ್ದಾರೆ. ಒಂದು 300ರಿಂದ 350 ಜನ. ಸೊ ಇಬ್ಬರು ಮಾತ್ರ ಅದು ಏನೋ ಅಂತಾರಲ್ಲ, 1-2 ಹುಳಗಳು ಸೇರಿ ಆ ಒಳ್ಳೆ ಹುಳಗಳನ್ನು ಹಾಳು ಮಾಡ್ತಾವೆ ಅಂತಾರೆ. ಆ ಥರ ನಾವು ಕ್ಯಾರೆಕ್ಟರ್ 2 ಹುಳಗಳು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈ ಫಿಲ್ಮಲ್ಲಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಯಾರಿದ್ದಾರೆ ಸರ್? ಸರ್, ಈ ಸಿನಿಮಾದಲ್ಲಿ ಅಶೋಕ್ ಜಯರಾಮ್ ಅಂತೇಳಿ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಸರ್ ಅವರು. ಸೊ ಡ್ಯಾನ್ಸ್ ಮಾಸ್ಟ್ರು ಅವರೇ. ಒಂದಿಷ್ಟು ಸೀಕ್ವೆನ್ಸ್ ಎಲ್ಲ ಮಾಡಿದ್ವಿ. ಅವರು ಎಲ್ಲ ಆಲ್ ಇನ್ ಒನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಶೋಕ್ ಜಯರಾಮ್ ಅಂತೇಳಿ. ಸರ್, ವಿಲನ್ ಸರ್? ವಿಲನ್ನು ನಾನು ಭೀಮರಾವು ಮತ್ತು ಧನುಷು ಮತ್ತು ಮಂಗಳಮುಖಿಯರು ಒಂದಿಷ್ಟು ರಾಶಿ, ಚೇತನು ಒಂದಿಷ್ಟು ಜನ ಇದ್ದಾರೆ. ಒಂದು ನಮ್ಮ ಟೀಮ್ ಇದೆ, ವಿಲನ್ ಟೀಮ್ ಅಂತೇಳಿ. ಸರ್, ಇವಾಗ ಈ ಫಿಲಮಲ್ಲಿ ಮುಖ್ಯ ಪಾತ್ರದಲ್ಲಿ ಯಾರು ಮಾಡಿದ್ದಾರೆ ಸರ್? ಆ್ಯಕ್ಚುಲಿ ಮುಖ್ಯ ಪಾತ್ರ ಅಂದರೆ ನೀವೆಲ್ಲ ನೋಡಿರ್ತೀರ. ನಮಗೆ ಬಿಗ್ ಬಾಸ್ ಅಂತ ಹೇಳ್ಬೋದು, ನಮ್ಮ ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮ ಶಿವಲೀಲಾ ಚಿತ್ರಕ್ಕೆ ಒಂದು ಹಾರ್ಟ್ ಅಂತ ಹೇಳ್ಬೋದು. ಹೃದಯ ಇದ್ರೇ ಇಡೀ ಬಾಡಿ ಇರುತ್ತೆ. ಅದು ಪದ್ಮಶ್ರೀ ಮಂಜಮ್ಮ ಜೋಗ್ತಿಯವರು ಮುಖ್ಯ ಪಾತ್ರದಲ್ಲಿ ಇದರಲ್ಲಿ ಅಭಿನಯಿಸಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
ಸರ್ ಇವಾಗ ಈ ಶಿವಲೀಲಾ ಚಿತ್ರದಲ್ಲಿ ಹೀರೋ ಮತ್ತು ಹೀರೋನಿ ಯಾರು ಸರ್? ಸರ್ ಈ ಶಿವಲೀಲಾ ಚಿತ್ರಕ್ಕೆ ನೀವೆಲ್ಲ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಸ್ಟಾರ್ ನಮ್ಮ ದಚ್ಚು ದಿವಾಕರ್ ಅವರು 1.5 ಕೋಟಿ ಮಿಲಿಯನ್ ಅವ್ರದ್ದು ಫಾಲೋವರ್ಸ್ ಇದ್ದಾರೆ. ಅವರಿಂದ ಇಡೀ ನಮ್ಮ ಉತ್ತರ ಕರ್ನಾಟಕ ಆಮೇಲೆ ಆ ಕಡೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಅವ್ರ ಇನ್ಸ್ಟಾಗ್ರಾಮ್ ಮೂಲಕ ನಮ್ಮ ಶಿವಲೀಲಾ ಪ್ರತಿ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಸರ್. ಶಿವಲೀಲಾ ಯಾವಾಗ ರಿಲೀಸ್, ಶಿವಲೀಲಾ ಯಾವಾಗ, ಅಷ್ಟು ಪಾಪ್ಯುಲರ್ ಆಗಿದೆ ಬಿಕಾಸ್ ಆಫ್ ದಚ್ಚು ದಿವಾಕರ್ ಅವರಿಂದ. ಸೊ ಅವರು ಧನುಷ್ ಅವರು ನಮ್ಮ ಇಡೀ ಎಂಟೈರ್ ಟೀಮು ಸತತವಾಗಿ ನಾವು 1.5 ತಿಂಗಳು ಮನೆ ಬಿಟ್ಟು ಪ್ರಮೋಷನ್ ಮಾಡಿದ್ದೀವಿ ಸರ್. ಹೀರೋನಿ ಬಂದುಬಿಟ್ಟು ಆ್ಯಕ್ಚುಲಿ ಸಸ್ಪೆನ್ಸ್ ಇದೆ ಸರ್, ಅದು ಹೇಳಂಗಿಲ್ಲ. ನೀವು ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರೂ ಬಿಟ್ಕೊಟ್ಟಿಲ್ಲ ಹೀರೋನಿ ಬಗ್ಗೆ, ಅದಕ್ಕೆ ಸಿನಿಮಾ ಬಂದು ನೋಡಿ ಸರ್ ಎಲ್ಲರೂ. ಓಕೆ ಸರ್, ಈ ಫಿಲ್ಮ್ ಎಲ್ಲೆಲ್ಲಿ ಶೂಟ್ ಆಗಿದೆ ಸರ್? ಸರ್ ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಮ್ಮ ಎಲ್ಲರ ಆರಾಧ್ಯ ದೇವ ಇವತ್ತು ಆ್ಯಕ್ಚುಲಿ ಗುರುವಾರ ಇದೆ. ಗುರು ರಾಘವೇಂದ್ರ ಸ್ವಾಮಿಯಿಂದ ಅಲ್ಲಿಂದ ನಮ್ಮ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದ್ರು. ನಾವು ಫಸ್ಟ್ ಲೈನೇ ಅಲ್ಲಿಂದ ಬರ್ತಿದ್ರು ನಮ್ಮ ಡೈರೆಕ್ಟ್ರು ಅಶೋಕ್ ಜಯರಾಮ್ ಸರು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸತತವಾಗಿ 3 ವರ್ಷ ಮಂತ್ರಾಲಯದಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ, ಮತ್ತು ನಮ್ಮ ಕೆಂಪಮ್ಮ ದೇವಸ್ಥಾನ ತುಮಕೂರಲ್ಲಿ ಮಾಡಿದ್ದೀವಿ, ಮಂಗಳೂರಲ್ಲಿ ಬೀಚಲ್ಲಿ ಮಾಡಿದ್ದೀವಿ, ಇನ್ನೂ ಹಲವಾರು ನಮ್ಮ ಸೌದತ್ತಿ ಕಡೆ ಮಾಡಿದ್ದೀವಿ, ಮತ್ತು ಇಲ್ಕಲ್ ಕಡೆ ಮಾಡಿದ್ದೀವಿ, ಮತ್ತು ಹೊಸಪೇಟೆಯಲ್ಲಿ ಮಾಡಿದ್ದೀವಿ, ಸುಮಾರು ಕಡೆ ಮಾಡಿದ್ದೀವಿ ಸರ್ 3 ವರ್ಷದಿಂದ. ಸರ್ ಈ ಸಿನಿಮಾದಿಂದ ಏನಾದರೂ ಮೆಸೇಜ್ ಜನರಿಗೆ ನೀವು ಹೇಳೋದು? ಸರ್ ಈ ಸಿನಿಮಾದಿಂದ ಜನರಿಗೆ ಅಂತಲ್ಲ, ಎಂಟೈರ್ ಜನರಂದರೆ ತುಂಬ ಅದರಲ್ಲಿ 3 ಮತ್ತು ಒಂದು ಗಂಡು ಒಂದು ಹೆಣ್ಣು ತಿತ್ತಿರ್ಲಿಂಗೆ 3 ಸೇರಿ ನಾವು ಹೇಳ್ಬೋದು. ನಾವೆಲ್ಲರೂ ಸಮಾನ ಅಂತ ಅಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಮಾತಾಡ್ತಿರ್ತಾರೆ. ಇದರಲ್ಲಿ ಏನಂದರೆ ಆ್ಯಕ್ಚುಲಿ ನಾನು ತಪ್ಪು ಮಾಡಿದವನೇ ಸರ್. ಕಾಲೇಜ್ ಟೈಮಲ್ಲಿ ಮಂಗಳಮುಖಿಯರ ಕಂಡ್ರೆ ಅವ್ರಿಗೆ ಹೊಡೆದಿದ್ದೀನಿ, ಬೈದಿದ್ದೀನಿ, ಒಂದಿಷ್ಟು ದುಡ್ಡು ಕೇಳಕ್ಕೆ ಬಂದರೆ ಅಸಹ್ಯವಾಗಿ ಮಾತಾಡಿದ್ದೀನಿ. ಏನೋ ದೇವ್ರ ಇಚ್ಛೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಆ ಪಾಪ ಕರ್ಮ ನನ್ನ ತೊಳೆಯೋಕ್ಕೆ ಡಬಲ್ ಕ್ಯಾರೆಕ್ಟರ್ ಮಾಡಿಸಿದಾರೆ ಅನಿಸುತ್ತೆ ದೇವರು. ಇದನ್ನೆಲ್ಲ ಹೋಗಲಾಡ್ಸೋಕ್ಕೆ ಒಂದು ಮೆಸೇಜ್ ಸರ್ ಮುಖ್ಯವಾಗಿ. ಸೊ ಆ್ಯಕ್ಚುಲಿ ನಾವು ಈಗ ಬರಬೇಕಾದ್ರೆ ನೋಡಿ ನೀ ಅತ್ತೆ ಅಂದರೆ ಊಟ ಮಾಡಿಲ್ಲ ಅಂದ್ರೆ ಅವ್ರು ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ ನೋಡಿ, ಈ ಥರ ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂಜಿಸ್ತಾರೆ. ಅದು ಒಂದು ಸ್ವಲ್ಪ ಹೋಗಬೇಕು. ಆಮೇಲೆ ಎಲ್ಲರೂ ಸಮಾನತೆ, ಮಂಗಳಮುಖಿಯರು ಬರೀ ಲೈಂಗಿಕ ಕ್ರಿಯೆ, ಭಿಕ್ಷಾಟನೆ ಮತ್ತು ಅದು ಇದು ಕೆಟ್ಟದ್ದೆಲ್ಲ ನಿಮಗೆ ಗೊತ್ತು, ಅದಕ್ಕೆ ಸೀಮಿತ ಅಲ್ಲ ಸರ್. ಅವರಲ್ಲಿ ಒಂದು ಮನಸ್ಸಿದೆ, ಅವರು ಒಂದು ಏನೋ ಈ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಟ್ರೈನಿಂಗ್ ಕೊಟ್ಟೆ ಕಲ್ತಿದ್ದು ಸರ್. ಅಮ್ಮನ ಒಂದಿಷ್ಟು ಜನ ಬಿಟ್ಟರೆ ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲರಿಗೆ. ಅವ್ರಿಗೆ ಏನಂದರೆ ಏನೂ ಬರ್ತಿರ್ಲಿಲ್ಲ. ಇವಾಗ ಅವರೇ ನಿಂತಲ್ಲೇ ಡೈಲಾಗ್ ಕೊಡೋದು ಎದುರು ಜನಗಳಿಗೆ ಅಳಿಸ್ತಾರೆ ಸರ್, ಆ ಥರ ಡೈಲಾಗ್ ಹೊಡಿತಾರೆ. ಸೊ ಬಿಕಾಸ್ ಆಫ್ ಸಮಾನತೆ. ಸೊ ಅವ್ರು ನಮಗೊಂದು ಡ್ಯಾನ್ಸ್ ಕ್ಲಾಸ್ ಇದೆ, ನಿಮಗೊಂದಿದೆ, ನಿಮಗೊಂದು ಸ್ಟೇಜ್ ಇದೆ, ನಮಗೊಂದು ಸ್ಟೇಜ್ ಇದೆ ಹೆಣ್ಮಕ್ಳಿಗೆ, ಬಟ್ ಅವ್ರಿಗಂತ ಯಾವುದೂ ಸ್ಟೇಜ್ ಇಲ್ಲ ಸರ್. ಅಂದ್ರೆ ಈಗ ನಾನ್ ಆಕ್ಟಿಂಗ್ ಇಂದ ಮಂಗಳಮುಖಿ ಇದರಲ್ಲಿ ಆಕ್ಟಿಂಗ್ ಮಾಡಿದಾರಲ್ಲ ಸರ್, ಅವಾಗ ನಿಮ್ಗೆ ಆಕ್ಟಿಂಗ್ ಮಾಡೋ ಟೈಮ್ದಾಗ ಅವ್ರಿಗೆ ಹೆಂಗ್ ನೀವು ಇದನ್ನ ಫೇಸ್ ಮಾಡಿ? ತುಂಬಾ ಕಷ್ಟ ಸರ್. ಯಾಕಂದ್ರೆ ಏನೂ ಗೊತ್ತೇ ಇರಲ್ಲ ಅವರಿಗೆ. ಬರ್ತಾ ಬರ್ತಾ ಒಂದು 6 ತಿಂಗಳಲ್ಲಿ ಎಲ್ಲ ಕಲ್ತರು. ಆಮೇಲೆ ಅದು ಒಂದಿಷ್ಟು ಬೇಸಿಕ್ ಎಲ್ಲ ಕಲ್ತ ಮೇಲೆ ಆಮೇಲೆ ಅವ್ರ ಇವಾಗ ಎಕ್ಸ್ಪರ್ಟ್ ಆಗಿದ್ದಾರೆ ಸರ್. ಸೂಪರ್ ಫಾಸ್ಟ್ ಆಗಿದ್ದಾರೆ. ಆರ್ಡಿನರಿ ಬಸ್ ಹೋಗಿ ಸೂಪರ್ ಫಾಸ್ಟ್ ಬಸ್ ಆಗಿದ್ದಾರೆ ಇವಾಗ ಎಲ್ಲರೂ. ನೀವು ನಮ್ಮ ಬ್ಯಾನರ್ ನೋಡಿರ್ಬೋದು ಪೋಸ್ಟರಲ್ಲಿ, ಅಲ್ಲಿ ಒಂದು ನಮ್ದು ಅದೇ ಹೇಳ್ತಾರೆ, ಒಂದಿಬ್ಬರನ್ನ ಬಿಟ್ಟರೆ ಎಲ್ಲರೂ ಒರಿಜಿನಲ್ ಮಂಗಳಮುಖಿನೇ ಇದೆ ಇಲ್ಲಿಗೆ. ಈಗ ಅದು ಲಿಂಕ್ ಪ್ರಕಾರ ಅದು ಹೋಗುತ್ತೆ, ಆ ಥರ ಇಲ್ಲ ಸರ್. ಇದು ಈಗ ಇಲ್ಲದೀವಿ ಅಂದರೆ ಇಲ್ಲೇನು ನಡೀತಾ ಇದೆ ಪ್ರೆಸೆಂಟು, ಇದು ಸಿಚುವೇಶನ್ ತಕ್ಕಂತೆ ಸಿನಿಮಾ ಇದೆ ಸರ್. ಸೊ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೋ ಒಂದು ಕಮರ್ಷಿಯಲ್ ಮೂವಿ ಥರ ಫುಲ್ಲು ಹೇಳ್ಕೊಂಡು ಹೋಗಿಲ್ಲ. ಆ ಸಿಚುವೇಶನ್ ನಿಮ್ಗೆ ಏನಾಯ್ತು, ಇವ್ರಿಗೆ ಏನಾಯ್ತು, ಆ ಥರ ಇದೆ. ಈಗ ಯಂಗ್ ಬಾಯ್ಸ್ಗಳಿಗೆ ಲವ್ ಸ್ಟೋರಿನೂ ಬೇಕು ಸರ್ ಇದರಲ್ಲಿ. ಆ ಥರ ಸ್ವಲ್ಪ ಏನೋ ಲವ್ ಸ್ಟೋರಿ ಇದೆ ಸರ್, ಫೈಟಿಂಗು, ಆಕ್ಷನು ಇದೆ ಸರ್. ಇದೆ ಸರ್. ಎಲ್ಲದರಲ್ಲಿ ಒಂದಿಷ್ಟು ಒಂದು ಉಪ್ಪಿಲ್ಲ ಅಂದ್ರೂ ಅದು ಮಜಾ ಇರಲ್ಲ ಸರ್ ಬಿರಿಯಾನಿಯಲ್ಲಿ. ಸೊ ಉಪ್ಪು ಇದೆ, ಲವಂಗ ಇದೆ, ಎಲ್ಲ ಇದೆ, ಖಾರ ಇದೆ, ಎಲ್ಲ ಇದೆ ಸರ್. ಎಲ್ಲ ಮಿಕ್ಸ್ ಇದೆ, ಟೋಟಲ್ ಆಗಿ ಊಟ ಇದೆ ಸರ್. ಇದರಲ್ಲಿ ಕಾಮಿಡಿ ಆಕ್ಟರ್ ಯಾರು ಮಾಡಿದ್ದಾರೆ ಸರ್? ಕಾಮಿಡಿ ಆಕ್ಟರ್ ಸಾರಿ ಸರ್, ಅವರಿಗೆ ಈ ಸಾಯಂಕಾಲ ಹೊತ್ತಲ್ಲಿ ನೆನೆಸ್ತಾ ಇದ್ದೇನೆ ಸರ್. ಇನ್ನು ಉಮೇಶ್ ಸರ್ ಗೊತ್ತಿರ್ಬೋದಲ್ಲ, ಮೊನ್ನೆ ತೀರು ಹೋದ್ರು. ಅವ್ರು ಉಮೇಶ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮೂಗು ಸುರೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೂತ್ಕೊಂಡು ಊಟ ಮಾಡಿದ್ದೀನಿ. ಅವ್ರ ಜೊತೆಯಲ್ಲೆಲ್ಲ ತುಂಬ ನೆನಪಿದಾವೆ ಸರ್. ಉಮೇಶ್ ಸರ್ನ ಈ ಟೈಮಲ್ಲಿ ನೆನೆಸ್ಕೋಬೇಕು. ಅವ್ರು ಎಲ್ಲೇ ಇದ್ರು ನಮ್ಮ ಮೇಲೆ ಆಶೀರ್ವಾದ ಮಾಡ್ಬೇಕಂತ ಸಿನಿಮಾ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ ಸರ್. ಸರ್ ಈ ಪಿಕ್ಚರು ಲವ್ ಸ್ಟೋರಿನ ಅಥವಾ ಆ್ಯಕ್ಷನ್ ಮೂವಿನ, ಹಾರರ್ ಮೂವಿನ, ಅಥವಾ ದೇವರಿಗೆ ಸಂಬಂಧಪಟ್ಟ ಮೂವಿ ಇದೆಯಾ? ಇದು ಹೇಗಿದೆ ಸರ್? ಸರ್ ಆ್ಯಕ್ಚುಲಿ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆಗಿದೆ. ಯಾಕಂದರೆ ಈಗ ಮಂಗಳಮುಖಿ ನಮ್ಮ ಮಂಜಮ್ಮ ಅವ್ರು ನೋಡಿದ್ರೆ ಎಲ್ಲರೂ ನಮ್ಮ ಕಡೆ ಸೌದತ್ತಿ ಅಲ್ಲಮ್ಮ ಫೇಮಸ್ಸು. ಸೊ ದೇವ್ರ ಬಗ್ಗೆನೇ ಸಿನಿಮಾ ಇರ್ಬೋದು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಇಲ್ಲ ಸರ್, ಯಾವ ದೇವ್ರದ್ದು ಇಲ್ಲ, ಯಾವ ಲವ್ ಸ್ಟೋರಿ ಇಲ್ಲ, ಕಮರ್ಷಿಯಲ್ಲೂ ಇಲ್ಲ. ಬಟ್ ಇದು ಮಂಗಳಮುಖಿಯರ ಜೀವನದಲ್ಲಿ ನಡೀತಕ್ಕಂಥ ನೈಜ ಘಟನೆಗಳು. ನೀವು ಈಗ ಸರ್ ಆ ಶೂಟಿಂಗ್ ಟೈಮಲ್ಲಿ ನಿಮಗೆ ಯಾವುದೇ ಥರ ಅಡಚಣೆಗಳು ಅದು ಸರ? ಊಟದ್ದಾಯಿತು ಮತ್ತು ವಸತಿದಾಯಿತು,
ಆಮೇಲೆ ಅಲ್ಲಿಂದ ಸಾರ್ವಜನಿಕರಿಂದ ಆಯಿತು ಯಾರ್ದರಿಂದ ಏನಾರ ತೊಂದರೆ ಅನುಭವಿಸಿದ್ರೆ ಸರ್ ಆ್ಯಕ್ಚುಲಿ ನನಗೊಬ್ಬನಿಗೆ ಆಗಿಲ್ಲ ಸರ್ ಅಡಚಣೆಗಳು ತುಂಬ ನಮ್ಮ ಟೀಮಲ್ಲಿ ಇರೋರಿಗೆಲ್ಲ ಆಗಿತ್ತು. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟ್ರಿಗೆ ಆಗಿದೆ. ಯಾಕಂದರೆ ನಮ್ಮದು ಮಂಗಳಮುಖಿ ಸಿನಿಮಾ ಇರೋದ್ರಿಂದ ಒಂದಿಷ್ಟು ಮಂಗಳಮುಖಿ ಬಂದು ರಿಹರ್ಸಲ್ಲೆಲ್ಲ ಮಾಡಿ ಅದನ್ನೆಲ್ಲ ಮಾಡಬೇಕಾದ್ರೆ ಮನೆಗೆ ಹೋಗೋದು ಬರೋದು ಇರೋ ಕಾರಣಕ್ಕೆ ಓನರ್ಗಳು ಮನೆ ಬಿಡಿಸಿದ್ರು, ಖಾಲಿ ಮಾಡಿಸಿದ್ರು ರಾತ್ರಿ. ಆಮೇಲೆ ನಮ್ಮ ಡೈರೆಕ್ಟ್ರ್ ಮೇಲೆ ನಮ್ಮ ತಂಡದ ಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಗಲಾಟೆ ಮಾಡಿ. ನಾನು ಆ್ಯಕ್ಚುಲಿ ಅವತ್ತು ನೈಟು ಚೆನ್ನೈಯಿಂದ ಸುದೀಪ್ ಸರ್ ಸಿನಿಮಾ ಮ್ಯಾಕ್ಸ್ ಮುಗಿಸ್ಕೊಂಡು ಬಂದೆ. ಬೆಳಗ್ಗೆ ನೋಡಿದ್ರೆ ನಮ್ಮ ತಂಡ ಎಲ್ಲ ಬನ್ನೇರುಘಟ್ಟ ಸ್ಟೇಷನಲ್ಲಿದ್ದರು. ಸೊ ತುಂಬ ಬೇಜಾರಾಯ್ತು ಸರ್. ಆಮೇಲೆ ಏನೋ ಗೊತ್ತಿಲ್ಲ, ಎದುರುಗಡೆ ಬಂದು ಒಂದು ಹೊಡೆಸ್ಕೋಬೋದು ನಾವು. ಒಂದು 20ರಿಂದ 30 ಗುಡ್ಸ್ಲ ಹಾಕಿದ್ದೀವಿ ಸರ್ ನಾವು. ರಾತ್ರಿ ಎಲ್ಲ ಕಷ್ಟಪಟ್ಟು ನಮ್ಮವ್ರು ಹಾಕಿದ್ದಾರೆ, ನಾನು ಇರಲಿಲ್ಲ, ನಾನು ಚೆನ್ನೈಯಿಂದ ಬಂದಿದ್ದು. ಸೊ ಬೆಳಿಗ್ಗೆ ಎದ್ದು ನೋಡಿದ್ರೆ ಸರ್ ಗುಡಿಸ್ಲೆಲ್ಲ ನೆಲ ಸಮ ಆಗಿದೆ ಸರ್. ಬೆಳಿಗ್ಗೆ ಎದ್ದರೆ ಶೂಟಿಂಗ್ ಇದೆ, ಏನು ಮಾಡ್ತಾರೆ. ನಾವು ದೊಡ್ಡ ಪ್ರೊಡಕ್ಷನಿಂದ ಸಿನಿಮಾ ಮಾಡ್ತಾ ಇದ್ವಿ ಅನ್ನೋಂಗಿಲ್ಲ ಸರ್. ನಮ್ಮ ಡೈರೆಕ್ಟ್ರು ಮನೆ ಮಾರ್ಕೊಂಡಿದ್ದಾರೆ. ಮೊನ್ನೆನೇ ಬೇಗೂರಲ್ಲಿ ಮನೆ ಮಾರಿದ್ದಾರೆ, ಇಲ್ಲಿ ರಾಯಚೂರಲ್ಲಿ ಒಂದು 5 ಎಕರೆ ಜಮೀನು ಮಾರಿದ್ದಾರೆ. ಸೊ ಈ ಥರ 3 ವರ್ಷದಿಂದ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಕಷ್ಟ ಆಗಿದೆ ಸರ್. ಆಮೇಲೆ ಊಟದ ಕೇಳಿದ್ರಲ್ಲ ನೀವು, ನಮಗೆ ಊಟದ ಸರ್ ನಮಗೆ ಈ ದೇವ್ರ ಗುಡಿಯಲ್ಲಿ ಪ್ರಸಾದ ಕೊಟ್ಟರೆ ನಾವು ತಿಂದು ಇರ್ತೀವಿ ಸರ್. ನಾವು ಅದಕ್ಕೆ ರೆಡಿ ಇದ್ದೀವಿ. ಬಟ್ ನಮ್ಮ ಒಂದಿಷ್ಟು ಟೆಕ್ನಿಷಿಯನ್ ಸರ್, ಒಂದಿಷ್ಟು ಟೆಕ್ನಿಷಿಯನ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಮಂಗಳಮುಖಿಯರು ಅಡುಗೆ ನಮ್ಮ ಟೀಮಲ್ಲೇ ಅವರೇ ಅಡುಗೆ ಮಾಡ್ತಾಯಿದ್ರು ಸರ್. ಅವ್ರು ಅಡುಗೆ ಮಾಡಿ ಕೊಟ್ಟಿದ್ದು ಊಟ ಮಾಡಿದ್ರು ಸರ್. ನಾವು ಮಾಡಲ್ಲ ಊಟ, ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಸರ್. ಅವರು ಮನುಷ್ಯರು ಸರ್ ಮಂಗಳಮುಖಿಯರು. ಅವ್ರು ದೇವ್ರು ಮಾಡಿರ್ತಾನೆ, ಅವ್ರು ಬೇಕಂತ ಆಗಿರಲ್ಲ. ಸೊ ಅದೊಂದು ತುಂಬ ನೋವು ಕಾಡುತ್ತೆ ಸರ್. ಎಲ್ಲರೂ ಅವ್ರೇನು ವಿಷ ಏನು ಹಾಕಿರಲ್ಲ ಸರ್, ನಾವು ಅದೇ ತಿಂದೀವಿ ಸರ್. ನಾನು ಮಂಗಳಮುಖಿರು ನೋಡ್ರೆ ಅಷ್ಟು ಕೋಪ ನನಗೆ ಬರೋದು. ಈಗ ಅವ್ರನ್ನ ನೋಡಿದ್ರೆ ಅಸಹ್ಯವಾಗಿ ಮಾಡ್ತಿದ್ದೆ ನಾನು. ಇವಾಗ ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅವ್ರ ಹೆಗಲ ಮೇಲೆ ಕೈ ಹಾಕ್ತೀನಿ, ನಾನು ಬುಲೆಟ್ ಮೇಲೆ ಕೂತ್ಕೊಂಡು ಹೋಗ್ತೀನಿ, ಕಾರಲ್ಲಿ ಕರ್ಕೊಂಡು ಈ ಬಿಂದಸ್ ಆಗಿರ್ತೀನಿ ಸರ್. ಮೊನ್ನೆ ಆರ್.ಆರ್. ನಗರಲ್ಲಿ ಇನ್ಸಿಡೆಂಟ್ ಆಯ್ತು. ರಾಶಿ ಅಂತಿದ್ದಾಳೆ ನಮ್ಮ ಟೀಮಲ್ಲಿ, ಅವಳು ವಿಲನ್ನೇ. ಅವಳು ನಕ್ಷತ್ರ ಡಿ ಬಾಸ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಗೊತ್ತಿರ್ಬೋದು. ನಾವು ನಿಂತಿದ್ದೀವಿ. ಒಬ್ಬನು ಎಣ್ಣೆ ಹೊಡೆದು ಬಂದು ಏನಂತಾನಂದ್ರೆ ಸರ್, ನನಗೆ ಹಿಂಗೆ ಮಾಡಿ ಹಿಂಗೆ ಅಂದ. ನಾನು ಏನಪ್ಪ ಅಂದೆ. ಅಂದರೆ ಆ ಜಾಗಕ್ಕೆ ನನ್ನ ತಂಗಿನೋ ಅಕ್ಕನ ಇದ್ದಿದ್ರೆ ಅವ್ರ ತಂಗಿ ಅಕ್ಕ ಇದ್ರೆ ಆ ಥರ ಮಾಡ್ತಿದ್ರು ಸರ್. ತಪ್ಪಲ್ವಾ ಸರ್? ಅವರು ಏನು ಅನಿಸ್ತದೆ ಸರ್, ತುಂಬ ಬೇಜಾರಾಯ್ತು. ಅಲ್ಲಿ ಗಲಾಟೆ ಆಯಿತು. ಆಮೇಲೆ ಅವರೇ ತಪ್ಪಾಯ್ತು ಅಕ್ಕ ಅಂತೇಳಿ ಕಾಲು ಬಿದ್ದು ಕ್ಷಮೆ. ಅದು ಯಾಕೆ ಬೇಕು ಸರ್? ಎಣ್ಣೆ ಹೊಡೆದ್ರೆ ಏನು ಇದು ಬಿಟ್ಟು ಬೇರೆ ಏನು ತಿಂತಾರ ಸರ್? ಈ ಥರ ಎಲ್ಲ ಆಗಿದೆ ಸರ್. ಏನು ಕೇಳ್ತಾರೆ ನಮ್ಮ ಶಿವಲೀಲಾ ಟೀಮ್ದು ಸರ್. ಈ ಸಿನಿಮಾ ಎಲ್ಲರೂ ಜನರು ಬಂದು ನೋಡ್ಬೇಕಂತ ಹೇಳಕ್ಕೆ ಇದರಲ್ಲಿ ಏನಾರು ಇಂಪಾರ್ಟೆಂಟ್ ಇದ್ದರೆ ಅದು ಸರ್ ಎಲ್ಲರೂ ಬಂದು ನೋಡ್ಬೇಕು ಸರ್. ಆ್ಯಕ್ಚುಲಿ ನಾವು ಪ್ರಮೋಷನ್ ಮಾಡಿದ್ದೆ ಅದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸಿನಿಮಾ ನೋಡ್ಬೋದು. UA ಸರ್ಟಿಫಿಕೇಟ್ ಬಂದಿದೆ. ಅಂಥದ್ದು ಕೆಟ್ಟದ್ದು ಏನೂ ತೋರಿಸಿಲ್ಲ ನಮ್ಮ ಸಿನಿಮಾದಲ್ಲಿ. ಯಾಕೆ ನೋಡ್ಬೇಕಂದ್ರೆ ಈ ಒಂದು ಮಂಗಳಮುಖಿಯವ್ರಿಗೆ ಅಸಹ್ಯ ಮಾಡ್ತಾ ಇರೋದು, ಆಮೇಲೆ ಅವ್ರಿಗೆ ಕೆಟ್ಟದಾಗಿ ನಡ್ಕೋತಾ ಇರೋದು, ಅವರು ಇದಕ್ಕೆ ಸೀಮಿತ ಅನ್ನೋದು ಎಲ್ಲ ತಪ್ಪು ಸರ್. ಅವ್ರಿಗೂ ಅವಕಾಶ ಕೊಟ್ಟರೆ ನೋಡಿ. ನಮ್ಮ ಪದ್ಮಶ್ರೀ ಮಂಜಮ್ಮ ಅವರು ಒಂದು ಕಾಲದಲ್ಲಿ ಅವರು ₹1ಗೆ 4 ಇಡ್ಲಿ ಮಾರ್ತಿದ್ರಂತೆ. ಅವ್ರಿಗೆ ಮಲ್ಕೊಳಕ್ಕೆ ಜಾಗ ಇರಲಿಲ್ಲ ಅಂತ ಸರ್. ಯಾರ್ದೋ ಒಂದು ಕಟ್ಟೆ ಮೇಲೆ ಮಲಗ್ತಿದ್ರಂತೆ. ಅಂಥವ್ರು ಇವತ್ತು ಪದ್ಮಶ್ರೀ ಅವಾರ್ಡ್, ರಾಷ್ಟ್ರಪತಿ ಅವಾರ್ಡ್ ತೊಗೊಂಡಿದ್ದಾರೆ ಸರ್. ಸೊ ಇದಕ್ಕಿಂತ ಬೇಕಾ ಸರ್ ಸಾಧನೆ ಮಾಡೋಕ್ಕೆ? ನಮಗೆಲ್ಲ ಇದ್ದೂ ನಾವು ಒಂದು ಗಂಡ್ಮಕ್ಳು ಆದ್ರೂ ನಾವು ಅಂಥದ್ದು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಒಂದು ಟ್ರಾನ್ಸ್ಜೆಂಡರ್ ಮಂಗಳಮುಖಿಯಾಗಿ ಅಂತ ಸಾಧನೆ ಮಾಡ್ಯಾರಂದ್ರೆ ಅವ್ರು ನಮ್ಗಿಂತನೂ ಒಂದು ತೂಕ ಜಾಸ್ತಿನೇ ಇದಾರಲ್ಲ ಸರ್. ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಾಂಗ್ಗಳು ಹೇಗಿದೆ ಸರ್? ಅದರಲ್ಲಿ ಸರ್ ನಿಮಗೆಲ್ಲ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೀವು ತೆಗೆದ್ರೆ ಚಪಕ ಒಂದು ಸಾಂಗ್ ಬರುತ್ತೆ. ತುಂಬ ಫೇಮಸ್ ಆಗಿದೆ ಆ ಸಾಂಗು. ಆ್ಯಕ್ಚುಲಿ ಇದ್ರ ಮ್ಯೂಸಿಕ್ ಡೈರೆಕ್ಟರ್ ಬಂದುಬಿಟ್ಟು ರಮೇಶ್ ಕೃಷ್ಣ ಸರ್ ಅಂತೇಳಿ. ಅಣ್ಣಯ್ಯ ಮತ್ತು ಸುದೀಪ್ ಸರ್ದು ಹುಚ್ಚ ಮತ್ತು ಎಕ್ಸ್ಕ್ಯೂಸ್ ಮೀ, ಸೂರ್ಯವಂಶ, ಯಜಮಾನ, ಈ ಸಿನಿಮಾಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಾರಲ್ಲ, ಅದೇ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೂ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಡಿಟರ್ ಬಂದುಬಿಟ್ಟು ಕಿಶೋರ್ ಸರ್ ಅಂತೇಳಿ. ತುಂಬ ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಬಟ್ ಇದನ್ನು ಒಂದು ಘಟನೆ ರೂಪದಲ್ಲಿ ಸಿನಿಮಾ ನೋಡಿ, ಸ್ಕ್ರೀನ್ ಪ್ಲೇ ಥರ ನೋಡಬೇಡಿ, ಕಂಟಿನ್ಯೂಟಿ ನೋಡಬೇಡಿ. ಈ ಸದ್ಯದಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರ ನೋಡಿ. ಸಿನಿಮಾ ಅಚ್ಚುಕಟ್ಟಾಗಿ ಅರ್ಥ ಆಗುತ್ತೆ. ಯಾಕೆ ಈ ಕಾನ್ಫಿಡೆಂಟ್ ಹೇಳ್ತಾ ಇದ್ದೇನೆಂದರೆ, ಅವತ್ತು ಅಧಿವೇಶನ ಮುಗಿದ ಮೇಲೆ 300ರಿಂದ 350 ಜನ MLA MLC ನೋಡಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ ನಮಗೂ ಒಂದು ಧೈರ್ಯ ಬಂದಿತ್ತು ಸರ್. ಅದಕ್ಕೆ ಈ ಧೈರ್ಯದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ ಥಿಯೇಟ್ರಿಗೋಸ್ಕರ ನಾವು ನಾಳೆ 11ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ ಹತ್ರ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಸಪೋರ್ಟ್ ಇದ್ದಾರೆ, ಮಂಗಳಮುಖಿಯವರು ಎಲ್ಲರೂ ಬರ್ತಾ ಇದ್ದಾರೆ. ಆದಷ್ಟು ಮಂಜಮ್ಮನ ಮೇಲೆ ಪ್ರೀತಿ ಇರೋರು, ಈ ಶಿವಲೀಲ ಮೇಲೆ ಪ್ರೀತಿ ಇರೋರು, ನನ್ನೂ ಒಂದು ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲರೂ ಸೇರಿ ಬಂದು ಫ್ರೀಡಮ್ ಪಾರ್ಕ್ ಹತ್ರ ಕೈ ಜೋಡಿಸ್ಬೇಕು. ಇದು ಸಂಡೇ ಬರೋ 11ನೇ ತಾರೀಕಿಗೆ ಅಂತ ಕೇಳ್ಕೊತೀನಿ ಸರ್. ಈ ಮಾಧ್ಯಮ ಮುಖಾಂತರ ದಯವಿಟ್ಟು ಶಿವಲೀಲ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಕಣ್ಮುಂದೆ ಥಿಯೇಟ್ರಿಗೆ ನಾವು ಸಿನಿಮಾ ತರೋ ಪ್ರಯತ್ನದಲ್ಲಿ ಇದ್ದೀವಿ, ಮಾಡೇ ಮಾಡ್ತೀವಿ.